ತಲೆ ತಗ್ಗಿಸುವಂತ ವಿಚಾರ. ಪ್ರತಿಯೊಬ್ಬ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತದೆ ನಮ್ಮ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಕೊಡ್ತಿರೋದು ಅಷ್ಟು ಕೆಲಸ ಮಾಡೋದಕ್ಕೆ 2,700 ರೂಪಾಯಿ. ಇದು ಚಿಂತನೆ ಮಾಡಬೇಕಾದಂಥ ವಿಚಾರ ತಾನೆ. ಇದನ್ನ ನಾವುಗಳು ಎಷ್ಟು ಬೇಡಿದ್ರು ಕೇಳಿದ್ರು ಕೂಡ ಕಿವಿಯನ್ನೇ ಕೇಳಿಸ್ಕೊಳ್ಳಲ್ಲ. ಕಿವಿಯೇ ಇಲ್ಲದಂತಹ ಸರ್ಕಾರ ಆಗ್ಬಿಟ್ಟಿದೆ ಕೇಂದ್ರ ಸರ್ಕಾರ. ಕಣ್ಣಿದ್ದು ಕುರುಡವಾಗಿಬಿಟ್ಟಿದೆ ಕೇಂದ್ರ ಸರ್ಕಾರ. ಮೊದಲೆಲ್ಲನೂ ಕೂಡ ಕೇಂದ್ರ ಸರ್ಕಾರ 90% ಅನುದಾನಗಳನ್ನು ಕೊಡ್ತಿತ್ತು ICDS ಕಾರ್ಯಕ್ರಮದ ಮೇಲೆ. ಈಗ ಎಷ್ಟು ಕೊಡ್ತಾ ಇದೆ? 60%. ರಾಜ್ಯ ಸರ್ಕಾರ 40%. ಇರಲಿ, ನಾ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಒಂದು ಕೇಂದ್ರ ಸರ್ಕಾರ ಬಂದ ನಂತರದಲ್ಲಿ ಯಾವುದೇ ರೀತಿಯ ಅನುಕೂಲಗಳು ಯಾವುದೇ ಇಲಾಖೆಗಳು ಕೂಡ ಆಗಿದೆ ಅಂತ ಯಾರಾದರೂ ಮಂತ್ರಿಗಳು ಹೇಳ್ತಾರ? ಖಂಡಿತವಾಗ್ಲೂ ಇಲ್ಲ. ಅವರ ಅನುದಾನಗಳನ್ನು ಕಟ್ ಮಾಡಿರೋದಿರ್ಬೋದು, ಅಥವಾ ಬೇಡಿಕೆಗೆ ಸ್ಪಂದಿಸದೇ ಇರ್ತಕ್ಕಂಥದ್ದಿರ್ಬೋದು, ಹೀಗೆ ಅನೇಕವನ್ನ ನೋಡ್ತೇವೆ. ನಾನು ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಮಾನ್ಯ ಸಭಾಪತಿಗಳೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ತಮಗೆ ಗೊತ್ತಿರತಕ್ಕಂಥದ್ದೇ. ನಾನು ಕೆಲಸ ಮಾಡುವಾಗ ಎಷ್ಟಿತ್ತು, 2013ರಲ್ಲೂ ಕೂಡ ಈ ಬೆನಿಫಿಷಿಯರಿ ಮಕ್ಕಳಿಗೆ ಆಹಾರವನ್ನು ಕೊಡ್ತೀವಲ್ಲ, ಪ್ರತಿಯೊಂದು ಮಗುವಿಗೂ ಕೊಡ್ತಾ ಇದ್ದಿದ್ದು ಎಷ್ಟು ಕಾಸ್ಟ್ ಅಂತೀರಿ? 8 ರೂಪಾಯಿ. ನಾವೀಗ ಎಲ್ಲಿದ್ದೀವಿ ಬಿಡಿ, ಇದು ಬಹಳ ಹಿಂದೆ. ಆ 8 ರೂಪಾಯಿನಿಂದ 2017ರಲ್ಲಿ ಆಗಿದ್ದು, ಅದು ಕೂಡ ಅದಕ್ಕೆ ಮೊದಲಲ್ಲ, 2017ರಲ್ಲಿ. ಆವತ್ತಿನಿಂದ ಇವತ್ತಿನ 1 ವರ್ಷ ಕಳೆದ್ರೆ 10 ವರ್ಷ ಆಯ್ತು. ಆ ಬೆನಿಫಿಷರಿ ಕಾಸ್ಟ್ ಮಕ್ಕಳಿಗೆ ಕೊಡುವಂತ ಆಹಾರದಲ್ಲಿ ಹೆಚ್ಚಳ ಮಾಡದೇ ಇರತಕ್ಕಂಥದ್ದು ಇದೆಯಲ್ಲ, ಇದು ಎಂತಹ ಒಂದು ಅಮಾನವೀಯವಾದಂತಹ ನಿರ್ಧಾರಗಳು, ಅಮಾನವೀಯ. ಇವೆಲ್ಲ ಯಾಕೆ ಕಾಣಿಸೋದಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ಸಲ ಕೇಳ್ಕೊಂಡಿದ್ರು ಕೂಡ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಅಂತಂದ್ರೆ, ಇನ್ನು ಇದಕ್ಕಿಂತಲೂ ಕೂಡ ಬೇಸರದ ಸಂಗತಿ ಇನ್ನೊಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಸಭಾಪತಿಗಳೇ. ಹೀಗೆ ಬಹಳಷ್ಟು ವಿಷಯವನ್ನ ನಾವು ಇದರಲ್ಲಿ ನೋಡಬಹುದು. ಮತ್ತೆ ಕರ್ನಾಟಕದಲ್ಲಿ ಮೊನ್ನೆವರೆಗೂ ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಮಾನ್ಯ ಸಭಾಪತಿಗಳೇ, ರಾಜ್ಯಪಾಲರ ಭಾಷಣ ಆಗೋಕ್ಕೂ ಮೊದಲು ಈ ಒಂದು ಕಾಯ್ದೆ ಬಂದು, ಈ ಕಾಯ್ದೆಯ ಬಗ್ಗೆ ಪರ ವಿರೋಧಗಳು ಕೂಡ ಚರ್ಚೆಗಳು ಆಗಿದ್ದಾವೆ. ಈ ಕಾಯ್ದೆಯನ್ನ ರದ್ದುಪಡಿಸಿ VBG ರಾಮ್ಜಿ ಅನ್ನುವಂತಹ ಹೊಸ ಕಾಯ್ದೆಯನ್ನ ತರುವುದರ ಮೂಲಕ ನಮ್ಮ ಈ ದೇಶದ, ಈ ರಾಜ್ಯದ ಕೂಲಿ ಕಾರ್ಮಿಕರು, ಸಣ್ಣ ರೈತರು ಮತ್ತೆ ಮಹಿಳೆಯರು, ಉದ್ಯೋಗವನ್ನ ಮತ್ತು ಬಯಸಿ ಬರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿಯ ಒಂದು ಅನುಕೂಲ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಈ ನಿರುದ್ಯೋಗ ಭತ್ಯೆ ಅವರಿಗೆ ಸಿಗದೇ ಇರತಕ್ಕಂಥ, ಅಂದ್ರೆ ಅವ್ರ ಕೆಲಸಗಳು ಸಿಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಒಂದು ಕಾಯ್ದೆಯನ್ನ ತಂದಿದ್ದಾರೆ. 100 ದಿನಗಳನ್ನು ನಾವು ಕೊಡ್ತೇವೆ ಅಂತಕ್ಕಂಥದ್ದನ್ನ ಮನ್ರೇಗಾ ಹೇಳ್ಬೋದು, 125 ದಿನಗಳು ಅಂತ ರಾಮ್ಜಿ ಅವರು BB ರಾಮ್ಜಿ ಕಾಯ್ದೆ ಹೇಳ್ಬೋದು. ಮಾನ್ಯ ಸಭಾಪತಿಗಳೇ, ಈ ಮನ್ರೇಗಾದಲ್ಲಿ ನಾನು ಮನ್ರೇಗಾ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಇದ್ರ ಬಗ್ಗೆನೇ ಚರ್ಚೆಗಳು ಆಗತ್ತೆ. ಆ ಸಂದರ್ಭದಲ್ಲೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಆವಾಗೂ ಕೂಡ ನಾವು ಮಾತಾಡೋಣ, ಪ್ರಶ್ನೆ ಇಲ್ಲ. ಆದ್ರೆ ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ಕಾಯ್ದೆಯನ್ನ ತಂದು ಕೂಡಲೇ ಇದನ್ನ ನಾವು ಜನಗಳಿಗೆ ತಿಳಿಸಬೇಕು. ಸದನದಲ್ಲಿ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳಬೇಕು ಅಂತೆಲ್ಲ ನಾವು ಮಾಡಿದ್ರು ಸಹಿತ ಅದನ್ನ ಹೇಳಲಾರ್ದಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದ್ದು ನಾವು ಕಾಣ್ತೇವೆ. ಇದು ಯಾರಿಗೋಸ್ಕರ ಇದನ್ನ ತಡೆ ಹಿಡಿಯುವಂತ ಕೆಲಸ ಮಾಡಿದ್ರು? ಯಾಕೆ ಅದನ್ನ ನಿರ್ಬಂಧಿಸುವಂತ ಕೆಲಸ ಮಾಡಿದ್ರು? ಅಗತ್ಯತೆ ಏನಿತ್ತು? ಅವರ ಒಂದು ಕಾಯ್ದೆ ಬಹಳ ಉತ್ತಮವಾದಂತ ಕಾಯ್ದೆ ಆಗಿದ್ರೆ ಅದನ್ನ ತಡೆ ಹಿಡಿಯುವಂತ ಕೆಲಸ ಯಾಕೆ ಆಗ್ಬೇಕಾಗಿತ್ತು ಅನ್ನೋದು ಬಹಳ ನನಗೆ ಒಂದು ಅನುಮಾನದ ಸಂಗತಿ. ಇದರಲ್ಲಿ ಬಹಳ ಮುಖ್ಯವಾಗಿ ಮನ್ರೇಗಾದಲ್ಲಿ ಕೂಲಿಯ ಬೇಡಿಕೆಯ ಆಧಾರವಾಗಿ, ಉದ್ಯೋಗದ ಬೇಡಿಕೆಯ ಆಧಾರದಲ್ಲಿ ಅವರಿಗೆ ಕೆಲಸವನ್ನ ಒದಗಿಸಿಕೊಡ್ತಕ್ಕಂತಹ ಮನ್ರೇಗಾ ಕಾಯ್ದೆಗೂ VB ರಾಮ್ಜಿಯಲ್ಲಿ ಇರ್ತಕ್ಕಂತಹ ಬಂಡವಾಳಗಾರರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಮತ್ತು ಅವರ ಹಣದ ಪೂರೈಕೆ ಅಂದ್ರೆ 60-40, ಮೊದಲೆಷ್ಟಿತ್ತು 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. ಅದು ಇವಾಗ 60% ಅವ್ರು ಕೊಡೋದು, 40% ನಾವು ಕೊಡೋದು ರಾಜ್ಯ ಸರ್ಕಾರ. ಅಂದ್ರೆ ಇದ್ರ ಅರ್ಥ ಏನಪ್ಪಾ? ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ವರ್ಷಕ್ಕೆ ಇಂತಿಷ್ಟು ನಾವು
ಬಡ್ಜೆಟ್ ತೆಗೆದಿಡ್ತೇವೆ, ಅದರ ಮೇಲೆ ನೀವೇನು ಕೇಳೋ ಹಾಗಿಲ್ಲ. ಒಂದು ವೇಳೆ ಬರದ ಪರಿಸ್ಥಿತಿ ಏನಾದರೂ ಬಂದುಬಿಟ್ರೆ, ಅಂತಹ ಸಂದರ್ಭದಲ್ಲಿ ಕೂಲಿಯನ್ನ ಹೆಚ್ಚಾದ್ರೆ, ಕೆಲಸಗಳು ಹೆಚ್ಚು ಮಾಡಿಸುವಂತ ಸಂದರ್ಭ ಬಂದ್ರೆ, ಅವರಿಗೆ ಜೀವನಕ್ಕೆ ಆಧಾರ ಆಗುವಂತಹ ರೀತಿಯಲ್ಲಿ ಕೆಲಸಗಳನ್ನ ಅವ್ರಿಗೆ ಪ್ರೊವೈಡ್ ಮಾಡಿ ಅವ್ರ ಜೀವನಕ್ಕೆ ಆಧಾರ ಆಗುವಂತ ಸ್ಥಿತಿ ಬಂದ್ರೆ, ಅದೇನಿದ್ರು ನೀವೇ ನೋಡ್ಕೋಬೇಕು, ಅದಕ್ಕೆ 1 ಪೈಸೆಯೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಕೊಡಕ್ಕೆ ಅವಕಾಶ ಇಲ್ಲ. ಇದೆಲ್ಲವೂ ಕೂಡ ಜನವಿರೋಧಿ ಮನಸ್ಥಿತಿಯನ್ನ ಈ ಕಾಯ್ದೆ ಪ್ರತಿನಿಧಿಸುತ್ತೆ. ಸೊ ಹಾಗಾಗಿ ಮಾನ್ಯ ಸಭಾಪತಿಗಳೇ, ಇನ್ನು ಮಿಕ್ಕ ಯಾವುದೇ ವಿಚಾರ ಇದ್ರೂ ಕೂಡ ಬಹಳ ವಿಸ್ತಾರವಾಗಿ ನಾವು ಅವತ್ತಿನ ಸಹ ಮಾತಾಡ್ಬೋದಾಗಿದೆ. ಅವತ್ತು ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಇನ್ನು ಮಾನ್ಯ ಸಭಾಪತಿಗಳೇ, ನಮ್ಮ ರೈತರ ವಿಷಯಕ್ಕೆ ಬಂದ್ರೆ, ನಮ್ಮ ರಾಜ್ಯ ಸರ್ಕಾರ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಈ ಹಾಲು ಉತ್ಪಾದನೆ ಮಾಡ್ತಕ್ಕಂಥವರಿಗೆ ರಾಜ್ಯ ಸರ್ಕಾರ 5 ರೂಪಾಯಿಗೆ ನಮ್ಮ ಏನು ಪ್ರೋತ್ಸಾಹ ಧನವನ್ನು ಕೊಡ್ತಾ ಬಂದಿದೆ. ಆದರೆ ಈ ಒಂದು ಪ್ರೋತ್ಸಾಹ ಧನವನ್ನು ಕೂಡ ಹಿಂದಿನ ಸರ್ಕಾರ ಉಳಿಕೆ ಮಾಡ್ಕೊಂಡು ಬಂದಿತ್ತು. ಬಹಳಷ್ಟು ಹಣ ರೈತರಿಗೆ ಕೊಡಬೇಕಾಗಿತ್ತು. ಯಾವುದನ್ನೇ ಉಳಿಸೋದ್ರೂ ಕೂಡ ಮುಂದಿನ ಸರ್ಕಾರ ಬಂದು ಕೊಟ್ಕೊಳ್ಳಿ. ಈ ಒಂದು ರೀತಿ ಇದೆಯಲ್ಲ, ಈ ಒಂದು ನೀತಿ ಇದೆಯಲ್ಲ, ಇದು ಸರಿಯಾದ ನೀತಿ ಅಲ್ಲ. ಇದನ್ನು ಸೇರಿಸಿ 600 ಕೋಟಿ ರೂಪಾಯಿಗಳು, ಹಿಂದಿನ ಬಾಕಿ 600 ಕೋಟಿ ರೂಪಾಯಿಗಳು ಸೇರಿದಂತೆ ಸುಮಾರು 4130 ಕೋಟಿ ರೂಪಾಯಿಯನ್ನ ಸರ್ಕಾರ ನೀಡಿದೆ ಅಂತ ಹೇಳಿದ್ರೆ, ಇದು ನಿಜವಾಗ್ಲೂ ಕೂಡ ರೈತ ಪರವಾಗಿರ್ತಕ್ಕಂಥ ಸರ್ಕಾರ. ಇನ್ನು ಕಬ್ಬು ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ 3ನೇ ಸ್ಥಾನವನ್ನ ಹೊಂದಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ಸಮಸ್ಯೆ ಆದಾಗೆಲ್ಲ ಕೂಡ ರೈತರಿಗೆ ಸಹಾಯ ಹಸ್ತವನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಮೊನ್ನೆವರೆಗೂ ತಮಗೆ ಗೊತ್ತಿದೆ, ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಲಿಂಗಪುರದಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಒಂದು ಬೇಡಿಕೆಗಳ ಪರವಾದಂತಹ ಒಂದು ಹೋರಾಟಗಳನ್ನ ಮಾಡಿದಾಗ ಎಂತಹ ಅನಾಹುತ ಸ್ಥಿತಿ ನಿರ್ಮಾಣ ಆಯಿತು ಅಂತ ತಾವು ನೋಡಿದ್ರಿ ಸಭಾಪತಿಗಳೇ. ಅಂತಹ ಸಂದರ್ಭದಲ್ಲೂ ರೈತರ ಮನವಿಗೆ ಸ್ಪಂದಿಸಿ 3300 ರೂಪಾಯಿ ಬೆಲೆಯನ್ನ ಬೆಂಬಲ ಬೆಲೆಯನ್ನ ಪ್ರೋತ್ಸಾಹವಾಗಿ ಕೊಟ್ಟಿರ್ತಕ್ಕಂಥದ್ದು ಕಾಣ್ತವೆ. ರೈತರ ಹಿತಾಸಕ್ತಿಯನ್ನ ಬಯಸುವಂತ ಸರ್ಕಾರ, ಅದೇ ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಎಂತೆಂಥ ಸಂದರ್ಭದಲ್ಲೂ ಕೂಡ ಈ ಬೆಲೆ ಕುಸಿತ ಬಂದಂತ ಸಂದರ್ಭ ಇರಬಹುದು, ಅಥವಾ ರಾಜ್ಯದಲ್ಲಿ ರೈತರು ಬಿಕ್ಕಟ್ಟಿಗೆ ಸಿಕ್ಕೊಂಡಂತ ಸಂದರ್ಭ ಇರಬಹುದು, ಅನೇಕ ಸಂದರ್ಭದಲ್ಲಿ ಸಹಾಯ ಮಾಡಿರ್ತಕ್ಕಂಥದ್ದು ನೋಡ್ತೇವೆ. ರೈತರಿಗೆ ಬಹಳ ಅನುಕೂಲ ಆಗಿದ್ದಂಥದ್ದು ಕೃಷಿ ಭಾಗ್ಯ. ಹಿಂದಿನ ಸರ್ಕಾರ ಅದನ್ನು ತೆಗೆದೇ ಬಿಟ್ಟಿತ್ತು. ಈಗ ಮತ್ತೆ ನಮ್ಮ ಸರ್ಕಾರ ಅದನ್ನ ಪುನರ್ ಸ್ಥಾಪನೆ ಮಾಡಿದೆ, ಪುನರ್ ಚಾಲನೆ ಕೊಟ್ಟಿದೆ. 200 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದೆ. 3735 ಕೃಷಿ ಹೊಂಡಗಳನ್ನು ಕೂಡ ಕೊಟ್ಟಿದೆ. ಅತಿವೃಷ್ಟಿ ಅನಾವೃಷ್ಟಿ ಬಂತು, ಬಹಳ ಕೆಟ್ಟ ಸ್ಥಿತಿಯನ್ನ ನಮ್ಮ ರಾಜ್ಯ ಕಂಡಿದೆ. ಇದ್ರ ಬಗ್ಗೆ ಈ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ ಈ SDRF ಜೊತೆಗೆ 14.21 ಲಕ್ಷ ಹೆಕ್ಟೇರ್ಗೆ ಹೆಚ್ಚುವರಿಯಾಗಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು SDRF ಫಂಡ್ ಅಲ್ಲದೆ ಹೆಚ್ಚುವರಿಯಾಗಿ 1032 ಕೋಟಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೇವೆ. ಸೊ ಎರಡೂ ಸೇರಿಸಿ 2050. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಬದ್ಧವಾದ ಸರ್ಕಾರ, ಒಂದು ರೈತರಿಗೆ ಪರವಾಗಿರ್ತಕ್ಕಂತಹ ಸರ್ಕಾರ. ಈ ಒಂದು ರಾಜ್ಯ ಸರ್ಕಾರಗಳು ಈ ರೀತಿ ಒಂದು ಕೆಲಸವನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಹೆಮ್ಮೆಯನ್ನ ಪಡ್ತಕ್ಕಂಥದ್ದು ಆಗಬೇಕು. ಇದೇ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯ ಸಂದರ್ಭದಲ್ಲೂ ಕೂಡ ಪರಿಹಾರಗಳನ್ನ 14,21,615 ರೂಪಾಯಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ನೇರವಾಗಿ ಖಾತೆಗಳಿಗೆ ಒದಗಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಈ ಕೇಂದ್ರ ಸರ್ಕಾರ ಮಾನದಂಡವನ್ನ ಮಾಡಿದೆ, ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿಗಳನ್ನ ಕೊಡಬೇಕು. ಅದನ್ನು ಕೂಡ ರಾಜ್ಯ ಸರ್ಕಾರನೇ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಾಗಾಗಿ ಏನೇ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ವಾಣಿಜ್ಯ ನೀತಿಗಳು ರೈತರ ಬದುಕಿಗೆ ಮಾರಕವಾಗುವಂತಹ ಒಂದು ನೀತಿಗಳನ್ನು ಕೂಡ ಅನುಸರಿಸತಕ್ಕಂಥದ್ದನ್ನು ನಾವು ಕಾಣಬಹುದು.